ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ನಿಮ್ಮ ಸಹಕಾರ ಹಾಗೆಯೇ ನಾನು ಮಾಡುತ್ತಿರುವಂತಹ ವಿಡಿಯೋಗಳನ್ನು ತಾವು ಇದುವರೆಗೂ ವೀಕ್ಷಣೆ ಮಾಡುತ್ತಾ ಬರುತ್ತಿರ್ತಕ್ಕಂಥ ರೀತಿ, ನೀವು ಕೊಡುವಂತಹ ಸಲಹೆಗಳು, ಸೂಚನೆಗಳು ನಮಗೆ ಒಂದು ರೀತಿಯ ಸ್ಫೂರ್ತಿಯನ್ನು ನೀಡುವಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೃತಜ್ಞತೆಯ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ವಿಚಾರವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ಆದಷ್ಟು ಬೇಗ ಬಸವರಾಜ್ ಎಂ ಟೀಚರ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಉತ್ತೇಜನವನ್ನು ನೀಡಿ, ಸಹಕಾರವನ್ನು ನೀಡಿ, ಸಲಹೆ ಸೂಚನೆಗಳನ್ನು ನೀಡಿ, ನಿಮ್ಮ ಸಲಹೆಗಳು ನಮಗೆ ಸ್ಫೂರ್ತಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ನನ್ನ ವಿಚಾರವನ್ನು ಪ್ರಾರಂಭ ಮಾಡ್ತೇನೆ. ಏನಪ್ಪ ಇಂದಿನ ವಿಶೇಷತೆ ಅಂತಂದರೆ, ಆತ್ಮೀಯತೆ ಎಂಬ ಗೂಡಿನಲ್ಲಿ ಬೆಳೆದವರು ನಿಮ್ಮನ್ನು ಎಷ್ಟು ನೆನೆಯುತ್ತಾರೆ. ಆತ್ಮೀಯತೆಯ ಎಂಬ ಗೂಡಿನಲ್ಲಿ ಬೆಳೆದವರು ನಿಮ್ಮನ್ನು ಎಷ್ಟು ನೆನೆಯುತ್ತಾರೆ. ನಿಜಕ್ಕೂ ಯಾಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು, ಈ ವಿಚಾರದ ಬಗ್ಗೆ ತಮ್ಮ ಮುಂದೆ ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಆದರೂ ಏಕೆ ಬಂತು ಅಂತಂದರೆ, ನಮ್ಮ ವೃತ್ತಿ ಬದುಕಿನಲ್ಲಿ ನಾನು ಶಿಕ್ಷಕನಾಗಿ ಸುಮಾರು 26 ವರ್ಷಗಳ ಕಳೆದು 27ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಇದರಲ್ಲಿ ನನ್ನ ಅನುಭವಕ್ಕೆ ಬಂದಂಥ ವಿಚಾರಗಳನ್ನು ಖಂಡಿತ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅಂತಕ್ಕಂಥ ವಿಷಯ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ನಮ್ಮ ಆತ್ಮೀಯತೆಯ ಗೂಡಿನಲ್ಲಿ ಬೆಳೆದಂಥ ಎಷ್ಟೋ ಮಕ್ಕಳು ಇವತ್ತು ನಮ್ಮನ್ನು ನೆನ್ಕೊಳ್ತಾ ಇದ್ದಾರೆ. ಅದರ ವಿಚಾರವಾಗಿ ಒಂದು ಸಣ್ಣ ಉದಾಹರಣೆಯೊಂದಿಗೆ ನಿಮ್ಮ ಮುಂದೆ ಈ ವಿಷಯವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಏನಪ್ಪ ಅದು ವಿಚಾರ ಅಂತಂದರೆ, ನಾವು ಪ್ರಥಮವಾಗಿ ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕು ಬೆಟ್ಟದಪುರ ಗ್ರಾಮದಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದ್ವಿ. ಇಂದಿಗೂ ಕೂಡ ಮನಮಾತಾಗಿರ್ತಕ್ಕಂಥದ್ದು ಬೆಟ್ಟದಪುರ ಅಂತಂದರೆ ಅಲ್ಲಿಯ ಜನರ ಸಹಾಯ ಮತ್ತು ಸಹಕಾರ, ಅಲ್ಲಿ ನೀಡ್ತಕ್ಕಂಥ ಒಂದು ಪ್ರತಿ ವರ್ಷವೂ ಆರಾಧನೆ ಮಾಡ್ತಕ್ಕಂಥ ಪ್ರಸಾದ ವಿನಯವನ್ನು ಮಾಡ್ತಕ್ಕಂಥದ್ದು ಇವತ್ತಿಗೂ ಕೂಡ ಮನಮಾತಾಗಿದೆ. 100 ವರ್ಷಗಳಿಂದ ಅಲ್ಲಿ ಒಂದು ಆಚರಣೆಯನ್ನು ಮಾಡ್ಕೊಬರ್ತಾ ಇದ್ದಾರೆ. ಹಾಗೆಯೇ ಅಂಥ ಊರಿನಲ್ಲಿ ನಾವು ವೃತ್ತಿಯನ್ನು ಪ್ರಾರಂಭಿಸಿದ್ದು ನಿಜಕ್ಕೂ ನಮ್ಮ ಜೀವನ ಸಾರ್ಥಕತೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನ ನಾನು ಈ ವಿಷಯದಲ್ಲಿ ಹೇಳ್ಕೊಡೋಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಅಲ್ಲಿ ಮಕ್ಕಳು ಕೂಡ ಅಷ್ಟೇ ಇವತ್ತಿಗೂ ಕೂಡ ನಮ್ಮ ನೆನೀತಕ್ಕಂಥ ಒಂದು ಸೌಭಾಗ್ಯ ನಮ್ಮದಾಗಿದೆ ಅಂತಕ್ಕಂಥದ್ದರೆ ತಪ್ಪಾಗಲಾರ್ದು. ಪ್ರಥಮವಾಗಿ ನಾನು ಅಲ್ಲಿ ವಿಷಯಗಳನ್ನು ಯಾಕೆ ಪ್ರಸ್ತಾವನೆ ಮಾಡ್ತಾ ಇದ್ದೇನೆ ಅಂತ ಅಂದರೆ, ಇಂದಿಗೂ ಕೂಡ ಅಲ್ಲಿ ಹಿರಿಕರು ನೀಡ್ತಕ್ಕಂಥ ಗೌರವ ಅದ್ಭುತವಾದದ್ದು, ಮನಮೋಹಕವಾದದ್ದು. ನೀವು ನೆಮ್ತಿರೋ ಬಿಡ್ತಿರೋ 2 ಕೈಗಳನ್ನು ಜೋಡಿಸಿ ನಮಗೆ ನಮಸ್ಕಾರ ಸರ್, ಮಾಸ್ಟ್ರೇ ಅಂತ ಕರೀತಾರೆ. ನಿಜಕ್ಕೂ ನಾವು ಆ ವಿಷಯಗಳನ್ನು ಅಥವಾ ಅವ್ರು ಮಾಡ್ತಕ್ಕಂಥ ಅಥವಾ ಅವ್ರು ನೀಡ್ತಕ್ಕಂಥ ಗೌರವಕ್ಕೆ ನಾವು ಅರ್ಹರೇ ಎಂಬ ಪ್ರಶ್ನೆ ನಮ್ಮಲ್ಲೇ ಮೂಡ್ತಾ ಹೋಗ್ತದೆ. ಏನೇ ಆದರೂ ಕೂಡ ಅದಕ್ಕೆ ಹೇಳ್ತಕ್ಕಂಥದ್ದು, ನಮ್ಮ ಆತ್ಮೀಯತೆಯ ಗೂಡಿನಲ್ಲಿ ಬೆಳೆದಂಥ ಎಷ್ಟೋ ಮಕ್ಕಳು ಇಂದಿಗೂ ಕೂಡ ಅದೇ ರೀತಿಯಾದಂಥ ವಿಚಾರಗಳನ್ನು, ವಿಷಯಗಳನ್ನು ಮತ್ತು ಗೌರವವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ನಿಜಕ್ಕೂ ನಮ್ಮ ಬದುಕಿನಲ್ಲಿ ಚಿರಋಣಿಯಾಗಿರ್ತಕ್ಕಂಥದ್ದು ಸಹಜವಾದದ್ದೇ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಎಷ್ಟೋ ಕೆಲಸಗಳನ್ನು, ಕಾರ್ಯಗಳನ್ನು ನಾವು ಈ ಸಮಾಜದಲ್ಲಿ ಮಾಡ್ತಾ ಹೋಗ್ತೀವಿ, ನಿರಂತರ ಕಾಯಕವನ್ನು ಮಾಡ್ತಾ ಹೋಗ್ತೀವಿ. ಆದರೆ ಪ್ರತಿಫಲ ಯಾವಾಗ ಸಿಗುತ್ತೆ, ಯಾವಾಗ ನಮಗೆ ಸಿಗುತ್ತೆ ಅಂತಂದರೆ, ಆ ಮಕ್ಕಳು ನೀಡುವಂತಹ, ಆ ಪೋಷಕರು ನೀಡುವಂತಹ, ಆ ಜನ ಸ್ಮರಿಸುವಂಥ ರೀತಿ ನೀತಿಗಳಿದೆಯಲ್ಲ, ಅದು ಅದ್ಭುತವಾದದ್ದೇ ಸರಿ. ಯಾಕೆ ಈ ವಿಚಾರಗಳನ್ನು ಹೇಳಬೇಕು ಅಂತಂದರೆ, ನಾವು ಎಷ್ಟೋ ಬಾರಿ ಮಕ್ಕಳೊಡನೆ ಆ ಶಾಲೆಯಲ್ಲಿ ಇದ್ದಾಗ ತಮ್ಮ ಮಕ್ಕಳೇ ಪ್ರಪಂಚವಾಗಿತ್ತು. ಅಲ್ಲಿಯ ಮಕ್ಕಳ ಒಡನಾಟವನ್ನು ಬೆಳೆಸ್ಕೊಂಡು ನಾಟಕ ಅಭಿನಯಗಳನ್ನು ಮಾಡಿದ್ದು,
ಆ ಆ ಊರಿನಲ್ಲಿ ಇಂದಿಗೂ ಕೂಡ ಮನೆ ಮಾತಾಗಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ವಿಷಯ. ಯಾಕೆ ಈ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಬೇಕು? ನಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಕೂಡ ನಮ್ಮ ವೃತ್ತಿ ಬದುಕಿನಲ್ಲಿ ನೆನೆಯುವಂತೆ ಮಾಡ್ತಾ ಹೋಗ್ತದೆ, ನೆನೆಸುವಂತೆ ಮಾಡ್ತಾ ಹೋಗ್ತದೆ, ಸ್ಮರಣೆಯನ್ನು ಮಾಡಿಕೊಳ್ಳುವಂತೆ ಮಾಡ್ತಾ ಹೋಗ್ತದೆ. ಹಾಗೆಯೇ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಎಷ್ಟೋ ನಮ್ಮ ಸ್ನೇಹಿತ ಬಂಧುಗಳು ಸಹಾಯವನ್ನು, ಸಹಕಾರಗಳನ್ನು ಮಾಡಿರ್ತಕ್ಕಂಥದ್ದು ಸಹಜವಾಗಿ ಕಾಣ್ತವೆ. ಹಾಗಾದರೆ ಅವರು ಆತ್ಮೀಯತೆಯಿಂದ ಬೆಳೆಸಿದಂತಹ ಮಕ್ಕಳಾಗ್ಬೋದು, ಪೋಷಕರ ವರ್ಗದ ಮಕ್ಕಳಾಗ್ಬೋದು, ಸ್ನೇಹಿತರ ಮಕ್ಕಳಾಗ್ಬೋದು, ಅಥವಾ ಸಹೋದರ ಸಹೋದರಿಯರ ಮಕ್ಕಳಾಗ್ಬೋದು, ಸಹ ಸಂಬಂಧದ ಮಕ್ಕಳಾಗ್ಬೋದು, ಅವರನ್ನು ನಾವು ಎಷ್ಟೋ ಮಂದಿ ಒಂದು ಕಲ್ಪನಾಲೋಕದಲ್ಲಿ ಬೆಳೆದವರು ಮುಂದೆ ನಮ್ಮ ಕುಟುಂಬವನ್ನು ಅಥವಾ ನಮ್ಮ ಸಂಬಂಧವನ್ನು ಅಥವಾ ನಮ್ಮನ್ನು ನೆನ್ಕೊಂಡು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ ಅಂತಕ್ಕಂಥದ್ದಲ್ಲ. ಅವರ ಜೀವನವನ್ನು ಕಟ್ಕೊಳ್ಳಿಕ್ಕೆ ನಾವು ಮಾಡಿದಂಥ ಶ್ರಮ ಇದೆಯಲ್ಲ, ಅದು ಅದ್ಭುತವಾದದ್ದು. ಮತ್ತು ಅಂದಿನ ದಿನದಲ್ಲಿ ನಮಗೆ ಅನ್ನಿಸ್ತದೆ, ನಾವು ನಮ್ಮ ಬದುಕಿನಲ್ಲಿ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಆದರೆ ಅವರು ನಮ್ಮ ರೀತಿ ಆಗಬಾರ್ದು, ಈ ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಬೇಕು, ಈ ಸಮಾಜದಲ್ಲಿ ಅವರಿಗೆ ಆದಂಥ ಒಂದು ವಿಶಿಷ್ಟವಾದಂಥ ಗೌರವಗಳನ್ನು ಪಡ್ಕೊಳ್ಬೇಕು, ಈ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅತ್ಯುತ್ತಮವಾದಂಥ ಹುದ್ದೆಯನ್ನು ಅಲಂಕರಿಸಬೇಕು ಅಂತಕ್ಕಂಥದ್ದು ನಾವು ಎಷ್ಟೋ ಮಂದಿ ಕನಸುಗಳನ್ನು ಕಟ್ಕೊಂಡಿರ್ತೀವಿ. ಆದರೆ ಆ ಕನಸುಗಳು ನೆನಸುಗಳಾಗ್ಬೋದು ಯಾವಾಗ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥದ್ದು, ಸ್ವತಂತ್ರ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಏನಾಗ್ತದೆ ಅಂದರೆ, ಎಲ್ಲೋ ಒಮ್ಮೆ ನಮ್ಮನ್ನು ಕೂಡ ಸ್ಮರಣೆ ಮಾಡ್ಕೊಳ್ತಾರ ಇಲ್ವ ಅನ್ನುವಂಥ ವಿಚಾರಗಳನ್ನು ನೋಡಿದಾಗ ನಿಜಕ್ಕೂ ನಮಗೆ ಹೆಮ್ಮೆ ಅನ್ನಿಸ್ತದೆ. ಕೆಲವೊಂದು ಘಟನೆಗಳಲ್ಲಿ ಅದಲು ಬದಲು ಆಗ್ಬೋದು, ಆದರೆ ಒಂದಲ್ಲ ಒಂದು ದಿನ ಅವರು ನಮ್ಮನ್ನು ಸ್ಮರಣೆ ಮಾಡ್ಕೊಳ್ತಾ, ನಾವು ಇಂಥ ಶಿಕ್ಷಕರಿಂದ, ಇಂಥ ಅಣ್ಣನಿಂದ, ಅಥವಾ ಇಂಥ ಮಾವನಿಂದ, ಅಥವಾ ಇಂಥ ಸಂಬಂಧದಿಂದ ನಾವು ಒಂದು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಹಾಯ ಆಯಿತು, ಸಹಕಾರ ಆಯಿತು ಅನ್ನೋಂಥ ಮನೋಭಾವನೆ ಮೂಡಿದರೆ ಸಾಕು. ಯಾಕೆಂದರೆ ನಾವು ಹೇಳ್ತೀವಿ, ಇವತ್ತು ನಾವು ಮಾಡುವಂಥ ಕಾಯಕ ಏನೇ ಆಗಿದ್ದರೂ ಅದು ನಿರಂತರವಾಗಿರಬೇಕು, ಅದು ಪ್ರಚಾರಕ್ಕೆ ಆಗಿರಬಾರ್ದು. ಏಕೆಂದರೆ ನಾವು ಮಾಡುವಂಥ ಕಾಯಕದಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ನಾವು ಬೇರೆಯವರಿಗೆ ಅಥವಾ ಪ್ರಶಂಸೆಗೆ ಅಥವಾ ನಮ್ಮ ಮೆಚ್ಚುಗೆಗೆ ಅದು ಇರಬಾರ್ದು. ಕೇವಲ ಅದು ನಾವು ಮಾಡುವಂತಹ ಒಂದು ಮನೋಧರ್ಮವಾಗಿರಬೇಕು ಅಂತಕ್ಕಂಥದ್ದು ಯಾವಾಗಲೂ ನಮ್ಮ ಹಿರಿಕರು, ನಮ್ಮ ತಂದೆ ತಾಯಿಗಳು ನಮಗೆ ಸ್ಮರಣೆ ಮಾಡಿ ಅದನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ನಾವು ಈ ಗುರು ಪರಂಪರೆಯಲ್ಲಿ ಬದುಕಿದಂತಹ ನಮ್ಮ ಜೀವನವು ಕೂಡ ಸಾರ್ಥಕತೆ ಆಗ್ತಕ್ಕಂಥದ್ದು ಯಾವಾಗ ಅಂದರೆ, ಅಲ್ಲಿ ನೀಡ್ತಕ್ಕಂಥ ನಮ್ಮ ಶಿಷ್ಯರು ಕೊಡ್ತಕ್ಕಂಥ ಗೌರವ, ಅವರು ಮಾಡುವಂತಹ ಗುರುವಂದನಾ ಕಾರ್ಯಕ್ರಮಗಳು, ಅವರು ಸ್ಮರಿಸುವಂಥ ರೀತಿ ನೀತಿಗಳು, ಅವರು ಮಾಡಿದಂತಹ ಎಷ್ಟೋ ನೆನಪುಗಳು, ಸಹಕಾರಗಳು, ಸಹಾಯಗಳು ಇಂದಿಗೂ ಕೂಡ ಮನಮಾತಾಗಿ ಹೋಗ್ತವೆ. ಯಾಕೆ ಈ ವಿಚಾರಗಳನ್ನೆಲ್ಲ ಹಂಚಿಕೊಳ್ಳಬೇಕು ಅಂತಂದರೆ, ನಿಜಕ್ಕೂ ಈ ಒಂದು ನಮ್ಮ ವೃತ್ತಿ ಬದುಕಿನಲ್ಲಿ ಒಂದು 26 ವರ್ಷಗಳ ಕಳೆದಿದ್ದರೂ ಕೂಡ ನಮ್ಮ ಕೈಯಿಂದ ಅಥವಾ ನಮ್ಮಿಂದ ಕೆಲವು ವಿದ್ಯಾಭ್ಯಾಸಗಳನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು, ಸಮಾಜದ ಬದುಕಿನ ರೀತಿ ನೀತಿಗಳನ್ನು, ಹಾಗೆಯೇ ವಿದ್ಯಾಭ್ಯಾಸದ ಕ್ಷೇತ್ರಕ್ಕೆ ಹೇಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎನ್ನುವಂಥ ವಿಚಾರಗಳನ್ನು ನಾವು ಆಗಾಗ ಹೇಳಿರ್ತಕ್ಕಂಥದ್ದು ಇವತ್ತು ಕೂಡ ಸ್ಮರಿಸ್ಕೊಳ್ತಾರೆ. ಅವರ ಒಡನಾಟ ಹೇಗಿತ್ತು ಅಂತಕ್ಕಂಥದ್ದು, ಮೌಲ್ಯಗಳು ಹೇಗೆ ನಮಗೆ ಬಿತ್ತರಿಸ್ರಿ ಅಂತಕ್ಕಂಥದ್ದನ್ನು ಆಗಾಗ ವಿಷಯಗಳನ್ನು ಹೇಳ್ಕೊತಾ ಇದ್ದಾರೆ. ಇವತ್ತಿಗೂ ನಿಜಕ್ಕೂ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ನಮ್ಮ ಶಿಷ್ಯರು ಇವತ್ತು ಎಷ್ಟೋ ಮಂದಿ ಪೊಲೀಸ್ ಇಲಾಖೆ ಸೇರಿದ್ದಾರೆ, ಮತ್ತು ಸಾರಿಗೆ ಇಲಾಖೆ ಸೇರಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಹಾಗೆ ಒಬ್ಬ ವಿದ್ಯಾರ್ಥಿ AS ಅನ್ನು ಕೂಡ ಮಾಡಿದ್ದಾನೆ. ಯಾಕೆಂದರೆ ಇವ್ರನ್ನೆಲ್ಲ ನೆನೆಸಿದಾಗ ಶಿಕ್ಷಕ ವೃತ್ತಿಗೆ ಸೇರಿದ್ದಾರೆ. ಇವ್ರನ್ನೆಲ್ಲ ನೋಡಿದಾಗ ನಮ್ಗೆ ನಿಜಕ್ಕೂ ವಿಶೇಷವಾದಂಥ ಖುಷಿ ನೀಡ್ತದೆ. ಆವಾಗ ಅನ್ನಿಸ್ತದೆ, ನಮ್ಮ ಆತ್ಮೀಯತೆಯ ಗೂಡಿನಲ್ಲಿ ಬೆಳೆದಂಥ ಮಕ್ಕಳು ನಮ್ಮನ್ನು ಒಂದಲ್ಲ ಒಂದು ಬಾರಿ ನೆನೀತಾರೆ. ಅವರು ನೆನೆದು ನಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ಅರ್ಪಿಸ್ತಾರೆ.
ಅದಕ್ಕಿಂತ ದೊಡ್ಡದು ಭಾಗ್ಯ ಮತ್ತೊಂದಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ವೃತ್ತಿ ಬದುಕಿನಲ್ಲಿ ಹಲವಾರು ಮಜಲುಗಳನ್ನು, ಹಲವಾರು ವಿಚಾರಗಳನ್ನು ಕಾಣ್ತಾ ಹೋಗ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿನ ಒಂದು ವೃತ್ತಿ ಬದುಕಿನಲ್ಲಿ ವಿಶೇಷವಾದಂತಹ ವಿಚಾರಗಳು, ಆಸಕ್ತಿಗಳು, ಸಹಕಾರಗಳು, ಸಹಾಯಗಳು ನಮಗೆ ದೊರೀತಾ ಹೋಗ್ತವೆ. ಅದು ಏನು ಅಂತಂದರೆ, ನಾವು ಮಾಡಿದಂಥ ಕಾಯಕದಲ್ಲಿ ನಿಜವಾದಂತಹ ಗೌರವ ಸಿಗ್ತದಲ್ಲ, ಅದೇ ನಮ್ಮ ಬದುಕಿಗೆ ಸಿಗುವಂಥ ಅಪಾರವಾದದ್ದು, ಅಮೂಲ್ಯವಾದದ್ದು, ದೊಡ್ಡದಾದದ್ದು. ಅದಕ್ಕಿಂತ ಮತ್ತೊಂದು ಯಾವ ವಿಚಾರವೂ ಇಲ್ಲ ಅಂತ ಹೇಳ್ತಾ, ನಮ್ಮ ಆತ್ಮೀಯತೆಯ ಗೂಡಿನಲ್ಲಿ ಬೆಳೆದಂಥ ಎಷ್ಟೋ ಮಂದಿ ಇಂದಿಗೂ ಕೂಡ ನಮ್ಮನ್ನು ನೆನೀತಾರೆ, ಸ್ಮರಿಸ್ತಾರೆ ಅಂತಕ್ಕಂಥ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರಗಳೊಂದಿಗೆ ಬಸವರಾಜ ಎಂ ಮಲ್ಲಮುಂಡಿ, ಸಹ ಶಿಕ್ಷಕರು. ಧನ್ಯವಾದಗಳು.